ಬರೋಬ್ಬರಿ 8 ವರ್ಷಗಳ ಬಳಿಕ ಕೋಡಿ ಬಿದ್ದ ಕೆರೆ. ದೊಡ್ಡ ಎಣ್ಣೆಗೆರೆ ಗ್ರಾಮಸ್ಥರಿಂದ ಬಾಗಿನ ಅರ್ಪಣೆ. ರಾಜ್ಯದಲ್ಲಿ ಸಮೃದ್ಧವಾಗಿ ಮಳೆಯಾಗ್ತಾ ಇದ್ದು ಕೆರೆ ಕಟ್ಟೆ ಜಲಾಶಯಗಳು ಭರ್ತಿಯಾಗ್ತಾ ಇವೆ. ಇತ್ತ ಕೆಲವೊಂದು ಕಡೆ ಕೆರೆಗಳು ಕೋಡಿ ಬೀಳ್ತಾ ಇದ್ದು ರೈತರು ಹಾಗೂ ಗ್ರಾಮಸ್ಥರಲ್ಲಿ ಮಂದಹಾಸ ಮೂಡ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಬರದ ತಾಲೂಕು ಎಂದೇ ಖ್ಯಾತಿ ಪಡೆದಿರೋ ಚಿಕ್ಕನಾಯಕನಹಳ್ಳಿ ತಾಲೂಕಿನಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದ್ದು ತಾಲೂಕಿನ ಬಹುತೇಕ ಕೆರೆಗಳು ಭರ್ತಿಯಾಗಿ ಕೋಡಿ ಬೀಳ್ತಾ ಇವೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿ ದೊಡ್ಡ ಎಣ್ಣೆಗೆರೆ ಗ್ರಾಮದ ಕೆರೆ ಭಾರೀ ಮಳೆಗೆ ಬರೋಬ್ಬರಿ 8 ವರ್ಷಗಳ ಬಳಿಕ ಕೆರೆ ಭರ್ತಿಯಾಗಿದ್ದು ಇಂದು ದೊಡ್ಡ ಎಣ್ಣೆಗೆರೆ ಕೋಡಿ ಬಿದ್ದಿದೆ. ಸುಮಾರು 8 ವರ್ಷಗಳ ನಂತರ ಕೆರೆ ತುಂಬಿ ಹರಿತಾ ಇರುವ ದೃಶ್ಯವನ್ನ ಗ್ರಾಮಸ್ಥರು ಸಂಭ್ರಮದಿಂದ ಕಣ್ತುಂಬಿಕೊಂಡ್ರು. ಇನ್ನು ಸುಮಾರು 8 ವರ್ಷಗಳ ಬಳಿಕ ದೊಡ್ಡ ಎಣ್ಣೆಗೆರೆ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಡಿಎಸ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಕೆರೆಗೆ ಬಾಗಿನ ಅರ್ಪಿಸಿದ್ರು. ತುಂಬಾ ವರ್ಷಗಳ ಬಳಿಕ ಕೆರೆ ಕೋಡಿ ಬಿದ್ದಿದ್ದು ರೈತರಿಗೆ ಒಳ್ಳೆಯದಾಗಲಿ ಎಂದು ಆಶಿಸಿದ್ರು. 8-10 ವರ್ಷಗಳ ನಂತರ ದೊಡ್ಡೆಣ್ಣೆಗೆರೆ ಕೆರೆ ಭರ್ತಿಯಾಗಿ ಇವತ್ತು ಕೆರೆ ಕೋಡಿ ಹೋಗ್ತಾ ಇದೆ. ರೈತರಲ್ಲಿ ಎಲ್ಲರಲ್ಲೂ ಕೂಡ ಒಳ್ಳೆಯ ಮಂದಹಾಸ ಕೂಡಿದೆ. ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ದೊಡ್ಡೆಣ್ಣೆಗೆರೆ ಇವತ್ತು ನಮ್ಮ ಕೆರೆ ಏನಿದೆ ತುಂಬಿ ಕೋಡಿ ಹರಿತಾ ಇದೆ. ಸಮೃದ್ಧವಾದ ಮಳೆ ಆಗಿದೆ. ರಾಗಿಗಳೆಲ್ಲ ಬತ್ತಿ ರೈತರಿಗೆ ಸಂಕಷ್ಟವಾಗಿದ್ದಾಗ ಒಳ್ಳೆ ಮಳೆ ಆಗಿಬಿಟ್ಟು ಎಲ್ಲ ಕೆರೆ ಕಟ್ಟೆ ಕೋಡಿಗಳೆಲ್ಲ ಕೋಡಿ ಹರಿತಿರೋದು ನಿಜವಾದ ಸಂತೋಷದ ವಿಷಯ. ಹೀಗೆ ತಾಯಿ ಮಳೆ ಆಗಲ್ಲ ನಡೆಸ್ತಾ ಇರಲಿ, ರೈತರ ಮುಖದಲ್ಲಿ ಸಂತೋಷ ಇರಲಿ, ಎಣ್ಣೆಗೆರೆ ಸಮೃದ್ಧವಾಗಿರಲಿ ಅಂತ ಬಯಸ್ತೀವಿ. ಇವತ್ತು ನಮ್ಮ ದೊಡ್ಡೆಣ್ಣೆಗೆರೆ ಕೆರೆ ಕೋಡಿ ಬಿದ್ದಿರೋದು ಇವತ್ತು ನಮ್ಮ ಪಂಚಾಯತಿ ಎಲ್ಲ ರೈತರಲ್ಲಿ ಕೂಡ ಒಂದು ಮಂದಹಾಸ ಮೂಡಿದೆ. ಇವತ್ತು ಏನು ಬಾಗಿನ ಅರ್ಪಿಸಿದ್ದೀವಿ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಬಯಸ್ತಾ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆರೆಗೆ ಬಾಗಿನ ಅರ್ಪಿಸುವ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರ್ಷ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಡಿಎಂ ಶಿವಕುಮಾರ್, ಸೋಮಶೇಖರ್, ಮಂಜುನಾಥ್, ಜ್ಞಾನಮೂರ್ತಿ, ದಯಾನಂದ್, ಬಸವರಾಜು ಸೇರಿ ಗ್ರಾಮಸ್ಥರು ಹಾಜರಿದ್ದರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.